ಹಲೋ ಕ್ರೇಜ್ ಗೇಮರ್ಸ್, ಎಲ್ಲರಿಗೂ ಸ್ಯಾನ್ ಗೇಮಿಂಗ್ ಝೋನ್ಗೆ ಸ್ವಾಗತ. ಇವತ್ತು ಬಂದ್ಬಿಟ್ಟು ನಾವು ಗೆನ್ಷನ್ ಇಂಪ್ಯಾಕ್ಟ್ ಅನ್ನೋ ಒಂದು ಮೊಬೈಲ್ ಗೇಮ್ ಮಾಡ್ತಾ ಇದ್ದೀವಿ. ಡೇ ಒನ್ ಇನ್ ಗೆನ್ಷನ್ ಇಂಪ್ಯಾಕ್ಟ್ ಅಂತಲೂ ಹೇಳ್ಬೋದು, ಹೊಸ ಯೂಟ್ಯೂಬರ್ ಅಂತಲೂ ಹೇಳ್ಬೋದು, ಫಸ್ಟ್ ವಿಡಿಯೋ ಅಂತಲೂ ಹೇಳ್ಬೋದು, ಎಲ್ಲ ಫಸ್ಟೇ ಗುರು. ಓಕೆನಾ, ಇದು ಬಂದ್ಬಿಟ್ಟು ಒಂದು ಒಳ್ಳೆ ಗೇಮು. ಸನ್ಸೆಟ್ ನೋಡೋಕೆ ಬಂದ್ಬಿಟ್ಟು ಇಲ್ಲೇ ಇದ್ಬಿಟ್ಟಿನಿ. ಆ್ಯಕ್ಚುಲಿ ಇದು ಯಾವ್ದು ಗುರು, ಹೊಸ್ದಾಗಿ ಈವೆಂಟ್ಗಳೆಲ್ಲ ಸ್ಟಾರ್ಟ್ ಆಗ್ಬಿಡೈತೆ, ನಾನು ನೋಡೇ ಇಲ್ಲ. ನಾವು ಹೆಂಗಿರೋ ಈವೆಂಟ್ಗಳೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ, ಮೇನ್ ಗೇಮ್ ಪ್ಲೇ ಬಗ್ಗೆ ಫೋಕಸ್ ಮಾಡಬೇಕು. ಆ್ಯಂಡ್ ನಮ್ಮ ಹಳ್ಳಿ ಬಂದ್ಬಿಟ್ಟು ತುಂಬ ದೂರ ಐತೆ. ಇದು ಬಂದ್ಬಿಟ್ಟು ಎಕ್ಸ್ಪ್ಲೋರಿಂಗ್ ಜಾಗಗಳು, ನಾನು ಇನ್ನೂ ತುಂಬ ಎಕ್ಸ್ಪ್ಲೋರ್ ಮಾಡಬೇಕು, ತುಂಬ ಎಪಿಸೋಡ್ ಮಾಡ್ತೀನಿ. ಆ್ಯಂಡ್ ಇದು ಬಂದ್ಬಿಟ್ಟು ನಮ್ಮ ಹಳ್ಳಿ. ಓಕೆನಾ, ಇಲ್ಲಿ ಕಾಣಿಸ್ತೈತಲ್ಲ, ಇಲ್ಲಿ ಏನೋ MOND ಗೊತ್ತಿಲ್ಲ ಗುರು. ಇದನ್ನೆಲ್ಲ ಓದೋ ಅಷ್ಟರಲ್ಲಿ ನಮಗೆ ವಿಡಿಯೋನೇ ಮುಗ್ದೋಗುತ್ತೆ. ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ. ಓಕೆನಾ ಗುರು, ನಾನು ಅಲ್ಲಿ ಹೋಗೋ ದಾರಿಲಿ, ಹಂಗಂದರೆ ನಮ್ಮ ಹಳ್ಳಿಗೆ ಹೋಗೋ ದಾರಿಲಿ ಇಲ್ಲಿ ಯಾರೋ ಸ್ವಲ್ಪ ಮಾನ್ಸ್ಟರ್ಸ್ಗಳು ಫುಲ್ಲು ಕ್ಯಾಂಪ್ ಮಾಡಿಕೊಂಡು ಫುಲ್ಲು ಟೆಂಟ್ ಹಾಕ್ಕೊಂಡೆಲ್ಲ ಅವರೇ. ಇವ್ರನ್ನಂತೂ ಹೊಡೆಯೋಕ್ಕಾಗಲ್ಲ. ಅಟ್ಲೀಸ್ಟ್ ಒಬ್ಬನ ಹತ್ರನಾದರೂ ಕಿರಿಕ್ ತಗೊಂಡು ಹೊಡೆದ್ಬಿಟ್ಟು ಬರ್ಬೋದಲ್ಲ. ಒಬ್ಬನ ಹೇಗಾರು ಮಾಡಿ ಹೊಡೆದ್ಬಿಟ್ಟು ಬರಬೇಕು. ಆ್ಯಕ್ಚುಲಿ ನಿಮ್ಗೆ ತೋರ್ಸಕ್ಕಂತ ಇಷ್ಟು ಜನ ಹೊಡಿಬೇಕಂದ್ರೆ ನನ್ನ ಹತ್ರ ಅಷ್ಟೊಂದು ಪವರ್ ಇಲ್ಲ, ನಿಜವಾಗ್ಲೂ ಹೇಳ್ಬೇಕಂದ್ರೆ. ಅಲ್ಲಿ ನೋಡಲಿ ಕೆಳಗಡೆ ಹೆಂಗೆ ಕೂತವ್ನು ಗುರು. ಗುರು ಇರು ಬಾಂಬ್ ಇತ್ತು. ಓಹೋ, ಏನು ಮಾಡೋಕ್ಕಾಗಲ್ಲ. ಇರಿ ಫಸ್ಟು ಇವನ್ನ ಹೊಡೆದಾಕ್ಬಿಡೋಣ. ಓಕೆ, ಕೆಳಗಡೆ ಬಿದ್ದನ. ಓಕೆ, ಇನ್ನೊಂದು ಥರ ಅಟ್ಯಾಕ್ ಮಾಡಬೇಕು. ಮತ್ತೆ ಅದೇ ಅಟ್ಯಾಕ್ ಹಾಕಿದ್ರೆ ಸೈಗಾಗಿ ಡ್ಯಾಮೇಜ್ ಬೀಳುತ್ತೆ. ಆ್ಯಂಡ್ ನೋಡ್ತಾ ಇರ್ಬೋದು ಎಷ್ಟು ಡ್ಯಾಮೇಜ್ ಬೀಳ್ತೈತೆ ಅಂದ್ಬಿಟ್ಟು. ಆ್ಯಕ್ಚುಲಿ ನಾನು ಯೂಸ್ ಮಾಡೋ ಕ್ಯಾರೆಕ್ಟರು ಒಂದು ಐಸ್ ಕ್ಯಾರೆಕ್ಟರ್ ಆಗಿರುತ್ತೆ. ಆ್ಯಂಡ್ ಐಸ್ ಪವರ್ ಅಂತಲೇ ಹೇಳ್ಬೋದು, ವಾಟರ್ ಪವರ್ ಅಂತ ಹೇಳ್ಬೋದು. ಮುಂದೆ ಇರೋ ಎನಿಮಿ ಬಂದ್ಬಿಟ್ಟು ಬೆಂಕಿ ಪವರ್. ಓಕೆನಾ, ಬೆಂಕಿಗೆ ಐಸ್ ಹಾಕಿದ್ರೆ ಹೆಂಗಿರುತ್ತೆ ಅಂತ ನಿಮಗೆ ಗೊತ್ತು. ಸೊ ಅದೇ ಕೆಲಸ ಮಾಡ್ತಾಯಿನಿ. ಓಕೆ, ಫಸ್ಟ್ ಇಲ್ಲಿಂದ ಹೋಗ್ಬೇಕು ಗುರು. ಅಲ್ಲಿ ಯಾರೋ ಇನ್ನೊಬ್ಬವನೇ ನೋಡಿದ್ನಾ, ಯಾರೋ ಬರ್ತಾವನೆ ಗುರು. ನಾನು ನಿಜ ಹೇಳ್ತೀನಿ, ಇಷ್ಟು ಜನಕ್ಕೂ ಹೊಡೆಯೋಕ್ಕೆ ಇವಾಗಂತೂ ನನ್ನ ಅಪ್ಪನಾಳೆ ಟೈಮ್ ಇಲ್ಲ ಗುರು. ನಿಜವಾಗ್ಲೂ ಇಷ್ಟು ಜನಕ್ಕೆ ಹೊಡಿಬೇಕಂದ್ರೆ ಟೈಮ್ ಇಲ್ಲ. ಫಸ್ಟು ಇಲ್ಲಿಂದ ಎಸ್ಕೇಪ್ ಆಗಿ ಫಸ್ಟು ನಮ್ಮ ಹಳ್ಳಿಗೆ ಹೋಗಿ ಸೇರ್ಕೋಬೇಕು. ಆ್ಯಂಡ್ ಯಾರು ಗುರು ಇವನು, ಅವರಪ್ಪ ಇದ್ದಂಗೆ ಅವನಲ್ಲ. ಅವ್ರ ಅಪ್ಪ ಅಲ್ಲ ಆ್ಯಕ್ಚುಲಿ. ಓಕೆನಾ, ಸಾರಿ. ಆ್ಯಕ್ಚುಲಿ ಅವನು ಒಬ್ಬ ಮಾನ್ಸ್ಟರೇ. ಓಕೆನಾ, ಅಪ್ಪ ಅಲ್ಲ, ಒಟ್ಟಿನಲ್ಲಿ ಅವ್ರ ಗ್ಯಾಂಗ್ ಲೀಡರ್ ಅನ್ಸುತ್ತೆ ಗುರು. ಅವನ ಜೊತೆ ಫೈಟ್ ತೊಗೊಂಡಿದ್ದಿದ್ರೆ ಅಷ್ಟೇ ಮುಗೀತು. ಏನು ರಾಜ ಥರ ಕೂತ್ಕೊಂಡವನೇ. ಇಲ್ಲಿ ನೋಡ್ತಾ ಇರ್ಬೋದು ಗುರು, ನಮ್ಮದೇ ಹಳ್ಳಿ. ಓಕೆನಾ, ಇದು ಬಂದ್ಬಿಟ್ಟು ಆ್ಯನಮೋ ಗಾಡ್ ಅಂತಾರೆ. ಓಕೆನಾ, ಇದು ಬಂದ್ಬಿಟ್ಟು ನಮಗೆ ಗಾಡು. ಏನೇ ವಿಶ್ ಮಾಡಿದ್ರು ಅಲ್ಲೇ ಕೊಟ್ಬಿಡ್ತಾರೆ. ಹೇಳಿಲ್ವಾ, ಆ ಥರನೇ ಕೊಟ್ಬಿಡ್ತಾರೆ. ಹಂಗಂದರೆ ಒಂಥರ ಗಾಡ್ ಥರ. ನನ್ನ ಪ್ರಕಾರ ಯಾರು ಜನಗಳೆಲ್ಲ ಯಾಕೆ ಅಂದರೆ ನೈಟ್ ಆಗಿರೋ ಕಾರಣ, ಯಾವುದೇ ಕಾರಣಕ್ಕೂ ಜನಗಳು ನೈಟ್ ಹೊತ್ತು ಬರೋಲ್ಲ. ಓಕೆನಾ, ಯಾಕಂದರೆ ನೈಟ್ ಹೊತ್ತು ಮಾನ್ಸ್ಟರ್ ಇರ್ತವೆ. ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ನಮ್ಮ ದೇಶದೊಳಗಡೆ, ಹಂಗಂದರೆ ಇಷ್ಟು ನಮ್ಮ ದೇಶ ಸರ್ಕಲಾಗಿ ನಾವು ಪ್ರೊಟೆಕ್ಷನ್ ಮಾಡ್ತೀವಿ. ಓಕೆ, ಯಾರೋ ಗಾರ್ಡ್ ಹೋಗ್ತವನೇ, ಇರಿ ಮಾತಾಡ್ಸೋಣ. ಓಕೆ, ಯಾವುದೇ ರೀತಿ ನಿಮಗೆ ಇನ್ಫಾರ್ಮೇಷನ್ ಕೊಡೋಕ್ಕಾಗಲ್ಲ ಗುರು. ಸಿ ಯು ನೆಕ್ಸ್ಟ್ ಟೈಮ್. ಓಕೆ ಅಣ್ಣ ಹೋಗ್ತವನ ಅವನ ಪಡೆಗೆ. ನಿಮಗೆ ಇನ್ನೊಂದು ಏನು ಹೇಳ್ಬೇಕಂದ್ರೆ, ನೈಟ್ ಹೊತ್ತು ಯಾರೂ ಆ್ಯಕ್ಚುಲಿ ಬರೋಲ್ಲ. ಆ್ಯಕ್ಚುಲಿ ಸೇಫೆಸ್ಟ್ ಸಿಟಿ ಅಂದರೆ ನಮ್ಮದೇ. ಓಕೆನಾ, ಬೇರೆ ಸಿಟಿ ನಾನು ಇನ್ನೂ ಎಕ್ಸ್ಪ್ಲೋರ್ ಮಾಡಿಲ್ಲ, ಬಟ್ ಸೇಫೆಸ್ಟ್ ಸಿಟಿ ಅಂದರೆ ನಮ್ಮದೇ ಸಿಟಿ. ಬನ್ನಿ, ನಿಮಗೊಂದು ಕರೆಕ್ಟಾಗಿರೋ ವ್ಯೂ ಪಾಯಿಂಟ್ ತೋರಿಸ್ಬಿಡ್ತೀನಿ. ಯಾಕಂದರೆ ಇಲ್ಲಿ ಹತ್ತಕ್ಕೆ ಒಂಚೂರು ಕಷ್ಟ ಆಗುತ್ತೆ. ಎನರ್ಜಿ ಏನಾದರೂ ಫುಲ್ಲು ಅಲ್ಲಿ ಕಾಣಿಸ್ತಾ ಇರುತ್ತಲ್ಲ ಸೈಡಲ್ಲಿ ಎಲ್ಲೋ ಕಲರು, ಅದು ಬಂದು ನಮ್ಮ ಎನರ್ಜಿ ಆಗಿರುತ್ತೆ. ಅಕಸ್ಮಾತ್ ಏನಾರು ಅದು ಫುಲ್ಲು ಲೋ ಐತೆ ಅಂದರೆ ಕೆಳಗಡೆ ಬೀಳೋ ಚಾನ್ಸಸ್ ಇರುತ್ತೆ. ಓಕೆನಾ, ಮೇಲತ್ತಣ. ಓಕೆ, ನಾವು ಮೇಲತ್ಬಿಟ್ಟು ನೀವೇ ನೋಡ್ತಾ ಇರ್ಬೋದು ಯಾವ ಥರ ಐತೆ ನಮ್ಮ ಹಳ್ಳಿ. ಓಕೆನಾ, ಚಿಕ್ಕದಾದ್ರೂ ತುಂಬ ಸೇಫಾಗಿರುತ್ತೆ. ಆ್ಯಂಡ್ ಇಲ್ಲಿರೋ ಜನಗಳು ತುಂಬಾ ಪವರ್ಫುಲ್ ಗುರು. ನಾರ್ಮಲ್ ವ್ಯಕ್ತಿಗಳಲ್ಲ ಈ ಹಳ್ಳೀಲಿರೋದು. ಓಕೆನಾ, ನಮ್ಮ ಥರನೇ ಪವರ್ಫುಲ್ಲು, ನಮಗಿಂತನೂ ಜಾಸ್ತಿ ಪವರ್ಫುಲ್ ಆಗಿರ್ತಾರೆ. ನಾನು ನೋಡಿ ಅಲ್ಲಿ ಹಂಗಂದರೆ ಗಾಡ್, ಈ ಸಿಟಿಗೆ ಗಾಡ್ ತಲೆ ಮೇಲೆ ನಿಂತ್ಕೊಬಿಟ್ಟೀನಿ. ಸೊ ನೀವೇ ನೋಡ್ತಾ ಇರ್ಬೋದು, ಹಳ್ಳಿ ಒಂಚೂರು ಚೆನ್ನಾಗೈತೆ ಗುರು. ಓಕೆನಾ, ಸೊ ಇದೇ ಥರ ಗೇಮ್ ಪ್ಲೇ ವಿಡಿಯೋಗೋಸ್ಕರ ಏನು ಮಾಡ್ತಾಯಿರಾ, ಒಂದು ಹಳ್ಳಿ ನೋಡಿದ್ರೆ ಸಾಕ. ತುಂಬ ಹಳ್ಳಿಗಳೈತೆ, ತುಂಬ ಹಳ್ಳಿಗಳಿಗೆ ತುಂಬಾ ಲೈಕ್ಸ್ ಬೇಕಾಗುತ್ತೆ. ಓಕೆನಾ. ಓಕೆ, ಯಾರೋ ಇಲ್ಲಿಬ್ರು ಮಾತಾಡ್ತವ್ರೆ, ಇರಿ ಒಂದು ನಿಮಿಷ. ಏನು ಮಾತಾಡ್ತವ್ರೆ ಅಂತ ನನಗಂತೂ ಗೊತ್ತಿಲ್ಲ. ಓಕೆ, ದ ಸ್ಟಾರ್ಮ್. ಓಕೆ, ಏನು ಮಾತಾಡ್ತಾರೋ ಇವ್ರಿಗೆ ಅರ್ಥ ಆಗಬೇಕು ಗುರು. ಇಲ್ಲಿನ ಜನಗಳು ಅವ್ರವ್ರಿಗೆ ಅರ್ಥ ಆಗಬೇಕು ಏನು ಮಾತಾಡ್ತಾರೆ ಅಂತ. ಆ್ಯಂಡ್ ನಾನು ನೋಡಿ ಡೌಟ್ ಬರಬಾರ್ದು ಅಂತ ನಿಧಾನಕ್ಕೆ ಹೋದರೆ ಅದು ಡೌಟ್ ಬರೋಂಗೆ ಐತೆ ಗುರು. ಓಕೆ, ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಇಲ್ಲಿ ಸುಮ್ಮನೆ ಫೈಟಿಗೆ ಹತ್ಕೊಬಿಡ್ತಾರೆ. ಅಕಸ್ಮಾತ್ ಏನಾದ್ರು ಫೈಟಿಗೆ ಹತ್ಕೊಂಡ್ರೆ ನಮ್ಮನ್ನು ಸಿಟಿಯಿಂದ ಬ್ಯಾನ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಫಸ್ಟು ಎಸ್ಕೇಪ್ ಆಗೋಣ ಇಲ್ಲಿಂದ. ಓಕೆ, ಇವನು ಯಾರು ಗುರು, ನೀರಲ್ಲಿ
ಗುರು ಇಷ್ಟು ನೈಟಲ್ಲಿ ನೀರಲ್ಲಿ 1 2 3. That's a nice hole. ಓಕೆ ಆ್ಯಂಟೋನಿ, ಗುರು ಏನು ಮಾಡ್ತಾ ಇದೆಯಾ ಗುರು ನೀನು ನೀರಲ್ಲಿ ಇಷ್ಟೊತ್ತಲ್ಲಿ? ಓಕೆ ಅಣ್ಣ ಏನೋ ಮಿಸ್ ಮಾಡ್ಕೊಬಿಟ್ಟವನೆ, ನೀರಲ್ಲಿ ಹುಡುಕ್ತವನೆ. ಹೋಗ್ಲಿ ಪಾಪ ಬಿಡಿ, ಏನೋ ಒಂದು ಮಾಡ್ಕೊಳ್ಳಿ. ಏನೋ ಬೀಳ್ಸ್ಕೊಬಿಟ್ಟವನು ಗುರು, ಏನೋ ರಿಂಗೋ ಚೈನ್ ಗೀನ್ ಏನೋ ಬೀಳ್ಸ್ಕೊಬಿಟ್ಟವನೆ. ಇದು ಬಂದ್ಬಿಟ್ಟು ನಮ್ಮ ಮಿನಿ ಹೋಟೆಲ್, ನಮ್ಗೇನೇನು ಸಿಗುತ್ತೆ ಎಲ್ಲ ಸಿಗುತ್ತೆ. ಆ್ಯಂಡ್ ಇಲ್ಲಿ ಕುತ್ಕೊಂಡು ಆರಾಮಾಗಿ ಊಟ ಮಾಡ್ಬೋದು. ಹ್ಞೂ ಗುರು, ನಿಜವಾಗ್ಲೂ ಊಟ ಮಾಡ್ಬೋದು. ನಿಮಗೆ ನೆಕ್ಸ್ಟ್ ಎಪಿಸೋಡಲ್ಲೆಲ್ಲ ತೋರಿಸ್ತೀನಿ. ಇದು ಬಂದು ಸುಮ್ಮನೆ ಇಂಟ್ರಡಕ್ಷನ್ ಗುರು, ಯಾಕಂದರೆ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಓಹೋ ಏನಿದು ಗುರು, ಕ್ಯಾಟು ಈ ಫಸ್ಟು ಓಡಿ. ಓಹೋ ಗುರು, ಯಾವ ಗುರು ಕ್ಯಾಟ್ ಇದು? ಇಷ್ಟೊಂದು ಮೂಮೆಂಟ್ ಸ್ಪೀಡು ಗುರು. ಇಲ್ಲಿ ಎಲ್ಲ ಕ್ಯಾಟು ಪವರ್ಫುಲ್, ಯಾಕಂದರೆ ಇದು ನಮ್ಮ ದೇಶ. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಓಕೆನಾ, ನಮ್ಮ ದೇಶದಲ್ಲಿ ಒಂದು ಕ್ಯಾಟೂ ಪವರ್ಫುಲ್ಲಾಗಿರುತ್ತೆ, ಯಾಕಂದರೆ ಅಷ್ಟು ಪವರ್ಫುಲ್ ಇರುತ್ತೆ ನಮ್ಮ ದೇಶ. ಆ್ಯಂಡ್ ಇದ್ರದ್ದು ಆಚೆ ವ್ಯೂ ನಿಮಗೆ ತೋರಿಸ್ಲೇಬೇಕು ಗುರು, ಯಾಕಂದರೆ ಬರೀ ಒಳಗಡೆ ತೋರಿಸಿದ್ರೆ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿರಲ್ಲ. ಸೊ ಆಚೆನೂ ತೋರಿಸ್ಬಿಡ್ತೀನಿ. ಓಕೆ, ನೋಡ್ತಾ ಇರ್ಬೋದು ನೈಟ್ ಕೂಡ ಕೆಲಸ ಮಾಡ್ತಾರೆ ಅಷ್ಟೇ, ಬಟ್ ಜಾಸ್ತಿ ಜನ ಇರೋಲ್ಲ. ಬಟ್ ಬೆಳಗ್ಗೆ ಹೊತ್ತಂತೂ ತುಂಬ ಜನ ಇರ್ತಾರೆ. ನೀವು ನೋಡಬೇಕಂದ್ರೆ ನೆಕ್ಸ್ಟ್ ಎಪಿಸೋಡ್ ಕಾಯಬೇಕು. ಓಕೆ, ಇವ್ರು ಬಂದು ಬಾಡಿ ಗಾರ್ಡು, ಯಾರು ಇಲ್ಲಿಂದ ಎಂಟ್ರಿ ಆಗೋಕ್ಕಾಗಲ್ಲ. ಬೇರೆ ಸಿಟಿಯಿಂದ ಬರ್ತಾರೆ, ಸ್ವಲ್ಪ ಮಾನ್ಸ್ಟರ್ಸ್ಗಳು ಬರ್ತಾರೆ, ಅದ್ರ ಒಳಗಡೆ ಎಂಟರ್ ಮಾಡೋಕ್ಕೆ ಬಿಡಲ್ಲ. ಓಕೆ, ಪಾರಿವಾಳಗಳು ಗುರು. ಆ್ಯಕ್ಚುಲಿ ನನ್ನ ಹತ್ರ ಬಿಲ್ಲು ಬಾಣ ಕ್ಯಾರೆಕ್ಟರ್ ಇತ್ತು, ಹಂಗಂದರೆ ಬಿಲ್ಲು ಬಾಣ ವೆಪನ್ ಇದ್ದಿದ್ರೆ ಇಷ್ಟೊತ್ತಿಗೆ ನಾನು ಪಾರಿವಾಳೆಲ್ಲ ಅಂಟು ಮಾಡಾಕ್ಬಿಡ್ತಾಯಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಇಲ್ಲ. ಓಕೆ, ನೋಡ್ತಾ ಇರ್ಬೋದು ಆಚೆಗಡೆ ವ್ಯೂ ಹೆಂಗೈತೆ ಅಂದ್ಬಿಟ್ಟು. ಸೊ ನೀವು ಕೊನೆ ತನಕ ನೋಡಿದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ವೀಡಿಯೋಗೋಸ್ಕರ ಲೈಕ್ ಮಾಡಿ. ಆ್ಯಂಡ್ ಏನಾದರೂ ಇದ್ದರೆ ಕಮೆಂಟ್ ಮಾಡಿ. ಸೊ ಇಷ್ಟನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕಂದ್ರೆ ನಿಜವಾಗ್ಲೂ ಹೇಳ್ತೀನಿ 2 ವರ್ಷ ಮಿನಿಮಮ್, 2 ವರ್ಷ ಅಂತೀನಿ, ಮಿನಿಮಮ್ 1 ವರ್ಷ ಬೇಕು ಗುರು ಇಷ್ಟನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿ ಎಲ್ಲ ಮುಗ್ಸೋಕ್ಕೆ. ಓಕೆ, ನಿಮಗೆ ಪಾರ್ಟ್ 2 ಅಲ್ಲಿ ಸಿಗ್ತೀನಿ ಅಂತ ಹೇಳ್ತೀನಿ.